ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕಾಂಗ್ರೆಸ್ ಸರ್ಕಾರದಲ್ಲಿ ನಾಯಕತ್ವ ಬದಲಾವಣೆ ಕಿಚ್ಚು ಕಾವೇರಿದೆ. ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಬಣಗಳ ನಡುವೆ ರಣತಂತ್ರ ಜೋರಾಗಿ ನಡೀತಾ ಇವೆ. ಇದರ ನಡುವೆ ಕಾಂಗ್ರೆಸ್ನ ಮೊದಲ ಬಾರಿ ಶಾಸಕರು ಸಚಿವ ಸ್ಥಾನಕ್ಕಾಗಿ ಹೈಕಮಾಂಡ್ಗೆ ಪತ್ರ ಬರೆದಿದ್ದಾರೆ. ಈ ಬಗ್ಗೆ ಒಂದು ರಿಪೋರ್ಟ್ ಇದೆ, ನೋಡ್ಕೊಂಡು ಬನ್ನಿ. ನಾಯಕತ್ವ ಜಟಾಪಟಿ ನಡುವೆ ಸಂಪುಟ ಪುನರ್ರಚನೆ ಕೂಗು ಕೇಳಿ ಬಂದಿದೆ. ಮೊದಲ ಬಾರಿಗೆ ಗೆದ್ದಿರುವ ಕಾಂಗ್ರೆಸ್ನ 38 ಶಾಸಕರು ಕಾಂಗ್ರೆಸ್ ಹೈಕಮಾಂಡ್ ನಾಯಕರಿಗೆ ಪತ್ರ ಬರೆದಿದ್ದಾರೆ. ಸಂಪುಟ ವಿಸ್ತರಣೆ ಮಾಡಿ ನಮಗೂ ಅವಕಾಶ ಕೊಡಿ ಅಂತ ಧ್ವನಿ ಎತ್ತಿದ್ದಾರೆ. ಕರ್ನಾಟಕ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಕರ್ನಾಟಕ ಪ್ರವಾಸದಲ್ಲಿರುವಾಗಲೇ ಪತ್ರ ವೈರಲ್ ಆಗಿದ್ದು ಭಾರೀ ಸಂಚಲನ ಮೂಡಿಸಿದೆ. ಕಾಂಗ್ರೆಸ್ನಿಂದ ಮೊದಲ ಬಾರಿ 38 ಶಾಸಕರು ಆಯ್ಕೆಯಾಗಿದ್ದಾರೆ. ಈ ಮೂಲಕ ಯುವಕರ ಅವಶ್ಯಕತೆ ಇದೆ ಅಂತ ಜನರೇ ಹೇಳಿದ್ದಾರೆ ಅನ್ನೋದು ಹೊಸ ಶಾಸಕರ ವಾದ. ಮೊದಲ ಬಾರಿ ಗೆದ್ದವರಿಗೆ ಸಚಿವ ಸ್ಥಾನ ನೀಡಿ ಜನಾದೇಶಕ್ಕೆ ಮನ್ನಣೆ ಕೊಡಿ, ಯುವಕರಿಗೆ ಅವಕಾಶ ಕೊಡುವುದು ಈ ಕ್ಷಣದ ಬೇಡಿಕೆಯಾಗಿದೆ. ಮೊದಲ ಬಾರಿ ಗೆದ್ದಿರುವ 5 ಶಾಸಕರಿಗೆ ಸಚಿವ ಸ್ಥಾನ ನೀಡಿದರೆ ಮುಂದಿನ ಚುನಾವಣೆ ಗೆಲ್ಲುವುದಕ್ಕೆ ಸಹಕಾರಿಯಾಗಲಿದೆ. ಪಕ್ಷ ನಿಷ್ಠೆ ಸೈದ್ಧಾಂತಿಕವಾಗಿ ಗಟ್ಟಿಯಾಗಿರುವವರಿಗೆ ಅವಕಾಶ ಕೊಡಿ ಅಂತ ಶಾಸಕರು ಹೈಕಮಾಂಡ್ಗೆ ಪತ್ರ ಬರೆದಿದ್ದಾರೆ. ಶಾಸಕರಾದ ಎಎಸ್ ಪೊನ್ನಣ್ಣ, ಭೀಮಸೇನ್ ಚಿಮನಕಟ್ಟಿ, ಪ್ರದೀಪ್ ಈಶ್ವರ್, ಇಕ್ಬಾಲ್ ಹುಸೇನ್, ಎನ್.ಟಿ. ಶ್ರೀನಿವಾಸ್ ಸೇರಿ ಹಲವರು ಪತ್ರಕ್ಕೆ ಸಹಿ ಹಾಕಿದ್ದಾರೆ. ಹೈಕಮಾಂಡ್ಗೆ ಬರೆದಿರೋ ಪತ್ರದ ಕುರಿತು ರಾಮನಗರದಲ್ಲಿ ಶಾಸಕ ಇಕ್ಬಾಲ್ ಹುಸೇನ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ನಾವು ಹೈಕಮಾಂಡ್ಗೆ ಪತ್ರ ಬರೆದಿರೋದು ನಿಜ. ಸಾಕಷ್ಟು ಸಚಿವರು ನಮ್ಮ ಸಮಸ್ಯೆಗಳಿಗೆ ಸ್ಪಂದಿಸ್ತಿಲ್ಲ, ನಮಗೆ ಕನಿಷ್ಠ ಗೌರವವನ್ನು ಕೂಡ ಕೊಡ್ತಿಲ್ಲ. ಹಾಗಾಗಿ ಸಂಪುಟದಲ್ಲಿ ಒಂದಷ್ಟು ಬದಲಾವಣೆ ಆಗಬೇಕು. ಎಲ್ಲ ಸಚಿವರನ್ನ ಬದಲಾವಣೆ ಮಾಡಿ ಅಂತಲ್ಲ, ಒಂದಷ್ಟು ಜನ ಬದಲಾವಣೆ ಆಗಬೇಕು. ಹಾಗಾಗಿ ಹೈಕಮಾಂಡ್ಗೆ ಪತ್ರ ಬರೆದಿದ್ದೇವೆ ಅಂತ ಕೆಲ ಶಾಸಕರು ತಿಳಿಸಿದ್ರು. ಈ ಸಂಬಂಧ ಜಿ ಕನ್ನಡ ನ್ಯೂಸ್ ಜೊತೆ ಮಾತನಾಡಿದ ಶಾಸಕ ಶ್ರೀನಿವಾಸ್, ಬೇಡಿಕೆ ಸಲ್ಲಿಸೋದು ತಪ್ಪಲ್ಲ ಅಂತ ಅಭಿಪ್ರಾಯಪಟ್ಟಿದ್ದಾರೆ. ರಾಜ್ಯದಲ್ಲಿ ಕುರ್ಚಿ ಸಂಬಂಧ ಒಂದಷ್ಟು ಚರ್ಚೆಗಳಾಗ್ತಾ ಇದೆ. ಇದರ ನಡುವೆ ಒಂದು ಪತ್ರ ಸರ್ ಹೊರಗಡೆ ಬಂದಿದೆ. ಯುವ ಶಾಸಕರಿಗೆ ಕ್ಯಾಬಿನೆಟ್ನಲ್ಲಿ ಅವಕಾಶವನ್ನ ಮಾಡಿಕೊಡ್ಬೇಕು ಅಂತ, ಅದರಲ್ಲಿ ನಿಮ್ಮ ಹೆಸರು ಕೂಡ ಇದೆ. ಏನ್ ಹೇಳ್ತೀರಿ ಸರ್ ಇದ್ರ ಬಗ್ಗೆ? ಹೌದಮ್ಮ, ನಾವು ಫಸ್ಟ್ ಟೈಮ್ ಗೆದ್ದಿರೋರೆಲ್ಲರೂ ಒಟ್ಟಿಗೆ ಕುತ್ಕೊಂಡು ಚರ್ಚೆ ಮಾಡಿ ಹೊಸಬರಿಗೂ ಒಳ್ಳೆ ಟ್ಯಾಲೆಂಟರ್ ಇದಾರೆ, ಅನುಭವ ಇದಾರೆ. ಶಾಸಕರಾಗಿ ಹೊಸಬರಾಗಿರ್ಬೋದು. ಪಕ್ಷದಲ್ಲಿ ಈಗ ನಾನೇ ತಗೊಳ್ಳಿ 3 ಅಧ್ಯಕ್ಷರ ಕೆಲಸ ಮಾಡಿದೀನಿ, 2 ಸಲ ಸೋತಿದ್ದೀನಿ. ನನ್ನಂತವ್ರು ಸುಮಾರು ಜನ ಗೆದ್ದಿದ್ದಾರೆ. ಈಗ ಅದೇನ್ ನನಗೆ ಕೊಡ್ಬೇಕು ಅಂತ ಏನಿಲ್ಲ. ಯಾರೇ ಆಗ್ಲಿ ಹೊಸಬರಿಗೆ, ಯುವ ಪ್ರತಿಭೆಗೆ, ಮುಂದೆ ಪೀಳಿಗೆ ಪಕ್ಷದ ಹಿತಕ್ಕೋಸ್ಕರ ಒಂದು 5 ಜನಕ್ಕೆ ಕೊಡಿ ಮಂತ್ರಿಮಂಡಲದಲ್ಲಿ ಅಂತ ಎಲ್ಲ ಒಟ್ಟಾಗಿ ಸೇರಿ ಲೆಟರ್ ಹೈಕಮಾಂಡ್ಗೆ, ನಮ್ಮ ಮುಖ್ಯಮಂತ್ರಿಗಳಿಗೆ, ಡಿಸಿಎಂ ಅಧ್ಯಕ್ಷರಿಗೆ ಪತ್ರ ಬರ್ದಿದೀವಮ್ಮ. ಯಾವಾಗ ಬರ್ದಿದ್ ಪತ್ರ ಸರ್ ಇದು? ಯಾರಿಗೆಲ್ಲ ಈ ಪತ್ರ ರವಾನೆ ಮಾಡಿದ್ರಿ ನೀವು? ಬಂದಿದೆಯಲ್ಲ ಈಚೆಗೆ. ಒಟ್ನಲ್ಲಿ ಹೊಸ ಶಾಸಕರು ಸಚಿವ ಸ್ಥಾನಕ್ಕೆ ಪಟ್ಟು ಹಿಡಿದಿದ್ದಾರೆ. ಇದು ಈಗಿನ ಸಚಿವರಿಗೆ ಆತಂಕಕ್ಕೆ ಕಾರಣವಾಗಿದೆ. ಹೈಕಮಾಂಡ್ ಈ ಪತ್ರವನ್ನ ಹೇಗೆ ಸ್ವೀಕರಿಸುತ್ತೆ ಕಾದು ನೋಡಬೇಕು. ರಾಚಪ್ಪ ಸುತ್ತೂರು, ಪೊಲಿಟಿಕಲ್ ಬ್ಯೂರೋ, ಜಿ ಕನ್ನಡ ನ್ಯೂಸ್.